Hello everyone, welcome to Sanmargaha classes. Question number 5 from The Boy Who Asked for More. Choose suitable antonyms of the give underlined word. So ಇಲ್ಲಿ ಕೊಟ್ಟಿರುವಂತ ವರ್ಡ್ಗೆ ಆಂಟನಿಮ್ ಅನ್ನ ನೀವು ಚೂಸ್ ಮಾಡಬೇಕು. Oliver was born in the poor house. ಓಕೆ, ಇಟ್ ಕ್ಯಾರೀಸ್ 1 mark. ಪುವರ್ ಅನ್ನೋದನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಯು ಹ್ಯಾವ್ ಟು ಸಜೆಸ್ಟ್ ವಿಚ್ ಇಸ್ ದ ಆಂಟನಿಮ್ ಫಾರ್ ದ ವರ್ಡ್ ಪುವರ್. Poor. However, you can pronounce it. Okay. So, antonym. What do you mean by antonym, children? Antonym is nothing but a word that means the opposite of another word. Opposite, ವಿರುದ್ಧಾರ್ಥಕ. ಒಂದು ಶಬ್ದಕ್ಕೆ ವಿರುದ್ಧವಾದ ಅರ್ಥವನ್ನ ಅಥವಾ ಕಾಂಟ್ರಾಸ್ಟ್ ಮೀನಿಂಗ್ ಅನ್ನು ಕೊಡುವಂತ ವರ್ಡ್ ಅನ್ನ ಆಂಟನಿಮ್ ಅಂತ ಹೇಳ್ತೀವಿ. ಓಕೆ, ಸೊ ಎಕ್ಸಾಂಪಲ್ ಹಾಟ್, ಕೋಲ್ಡ್, ಬಿಗ್, ಸ್ಮಾಲ್, ಅಲ್ವಾ, ಹ್ಯಾಪಿ, ಸ್ಯಾಡ್, ಇವೆಲ್ಲ ಏನು ಆಂಟನಿಮ್ಸ್, ವಿರುದ್ಧಾರ್ಥಕ ಪದಗಳು. ಈಗ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಪೂರ್ ಅನ್ನೋ ವರ್ಡ್ ಅನ್ನ ಅಂಡರ್ಲೈನ್ ಮಾಡಿದ್ದಾರೆ. ಓಕೆ, ಯು ಹ್ಯಾವ್ ಟು ಟೆಲ್ ವಿಚ್ ಇಸ್ ಆಂಟನಿಮ್ ಫಾರ್ ದ ವರ್ಡ್ ಪೂರ್. ಆಪ್ಷನ್ ಎ ಬಿಗ್, ಆಪ್ಷನ್ ಬಿ ಸ್ಮಾಲ್, ಆಪ್ಷನ್ ಸಿ ರಿಚ್, ಆಪ್ಷನ್ ಡಿ ಲಾರ್ಜ್. ಇಲ್ಲಿ ಬಿಗ್ ಅಂದ್ರೆ ಏನು, ದೊಡ್ಡದು, ಬಿಗ್. ಓಕೆ, ಪೂರ್ ಅನ್ನೋದಕ್ಕೆ ಬಿಗ್ ಅನ್ನೋದು ವಿರುದ್ಧಾರ್ಥಕ ಪದ ಆಗೋದಿಲ್ಲ. ಆಪ್ಷನ್ ಎ ಈಸ್ ರೂಲ್ಡ್ ಔಟ್ ಅಲ್ವಾ. ಸ್ಮಾಲ್, ಪುವರ್ ಸ್ಮಾಲ್ ಆಗತ್ತಾ? ಪುವರ್ ಅಂತಂದ್ರೇನು, ಬಡವ ಚಿಕ್ಕವ, ಅದು ವಿರುದ್ಧಾರ್ಥಕನ ಮಕ್ಕಳೇ ಅಲ್ಲ ಅಲ್ವಾ. ಲಾರ್ಜ್ ಅಂತಂದ್ರೆ ಬಿಗ್, ಲಾರ್ಜ್ ಅಂದ್ರೂ ಕೂಡ ಬಿಗ್ ಅಂತಾನೆ ಅರ್ಥ, ದೊಡ್ಡದಾಗಿರುವಂಥದ್ದು. ಪುವರ್ ಲಾರ್ಜ್ ಆಗತ್ತ ಮಕ್ಕಳೇ? ಇಲ್ಲ ಅಲ್ವಾ. ಸೊ ಪುವರ್ ಅಂತಂದ್ರೆ ಬಡವ ಅನ್ನೋದಕ್ಕೆ ವಿರುದ್ಧಾರ್ಥಕ ಯಾವುದು, ಶ್ರೀಮಂತ, ರಿಚ್ ಅಲ್ವಾ. ಸೊ correct answer is option C. Rich is the correct answer. Poor, rich are the opposite words or antonyms. Okay. Thank you.